ಜೈ ಹಿಂದ್ ಸ್ನೇಹಿತರೆ, ವಿದ್ಯಾರ್ಥಿಗಳು ನಿನ್ನೆ ಇಂಡಿಯನ್ ಪೋಸ್ಟ್ ಆಫೀಸ್ದ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಿ ಅಂತ ಎಲ್ಲ ವಿದ್ಯಾರ್ಥಿಗಳು ನಮ್ಮಿಂದ ಮತ್ತು ನಮ್ಮ ಗೌರ್ಮೆಂಟ್ ಜಾಬ್ ಚಾನಲ್ ವತಿಯಿಂದ ಎಲ್ಲರೂ ಕೂಡ ಅಭಿನಂದನೆ ಕೋರ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಿ ಅವ್ರನ್ನ ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿರಿ. ಈ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಿಮಗೆ ಏನೈತಿ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ನೀಡಿದ್ನೆ. ನನ್ನ ಪ್ರಿವಿಯಸ್ ವಿಡಿಯೋ ಯಾರು ನೋಡಿರ್ತೀರಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಗೊತ್ತಿದ್ದಿರ್ತೈತಿ. ಏನಂದ್ರೆ ಮಾರ್ಚ್ 5ರಿಂದ ಮಾರ್ಚ್ 10 ಎಷ್ಟಂದ್ರೆ ಮಾರ್ಚ್ 5ರಿಂದ ಮಾರ್ಚ್ 10 ಇದರೊಳಗೆ ಎನಿ ಟೈಮ್ ಯಾವ ಬೇಕಾದ್ರೆ ರಿಸಲ್ಟ್ ಬರ್ಬೋದು ಅಂತ ನಾನು ನಿನ್ನೆ ಅಪ್ಡೇಟ್ ಮಾಡೀನಿ. ಅಂದ್ರೆ ನಿನ್ನೆ ರಿಸಲ್ಟ್ ಬಂದೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅವೆಲ್ಲ ಪಿ ಡಿ ಎಫ್ಗಳು ಏನಿದಾವಲ್ಲ ಅಷ್ಟು ಪಿ ಡಿ ಎಫ್ಗಳು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಹಾಕಿರ್ತೀವಿ ನೋಡ್ರಿ. ಅಲ್ಲಿ ಏನೈತಿ ಜಾಯ್ನ್ ಆಗಿ ನೋಡ್ಕೋಬೋದು. ಪ್ರತಿಯೊಂದು ಪಿ ಡಿ ಎಫ್ ಅಲ್ಲಿ ಅವೈಲೇಬಲ್ ಇದ್ದಿರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ಜಿ ಡಿ ಎಸ್ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನಾನು ನಿಮ್ಗೆ ಮೊದಲೇ ಹೇಳ್ಕೊತಂದ್ರೆ ಜಿ ಡಿ ಎಸ್ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನನಗೆ ನಿನ್ನೆ ಹಿಡಿದ ಒಂದು ಸೊನ್ನೆ ಮೆಸೇಜ್ ಮಾಡ್ತಿದ್ರಿ, ಇನ್ಸ್ಟಾಗ್ರಾಮ್ಗೂ ಮೆಸೇಜ್ ಮಾಡತ್ತಿದ್ರಿ, ಏನೈತಿ ಟೆಲಿಗ್ರಾಮ್ದಾಗೂ ಕೂಡ ಮೆಸೇಜ್ ಮಾಡತ್ತಿದ್ರಿ. ಸರ್ ನಂದು ಇಷ್ಟು ಪರ್ಸೆಂಟೇಜ್ ಆಗೈತ್ರಿ, ನಂದು ಇಷ್ಟು ಸೆಲೆಕ್ಟ್ ಆಗಿಲ್ಲ, ನಂದು ಇಷ್ಟು ಪರ್ಸೆಂಟೇಜ್ ಆಗೈತಿ ಸೆಲೆಕ್ಟ್ ಆಗಿಲ್ಲ ಅಂತ ಅನ್ನತ್ತಿದ್ರಿ. ನಾನು ನಿಮ್ಗೆ ಮೊದಲೊಂದು ವಿಡಿಯೋ ಮಾಡಿ ತಿಳಿಸಿ ನೋಡ್ರಿ. ಏನಂದ್ರೆ ಫಸ್ಟ್ನೇ ಮೆರಿಟ್ ಲಿಸ್ಟ್ ಬಿಟ್ಟಾಗ ಕಟ್ ಆಫ್ ಎಷ್ಟು ನಿಂದಿರ್ತೈತಿ, ಫಸ್ಟ್ ಮೆರಿಟ್ ಲಿಸ್ಟ್ ಬಿಟ್ಟಾಗ ಕಟ್ ಆಫ್ ಎಷ್ಟು ನಿಂದಿರ್ತೈತಿ ಅಂತ ವಿಡಿಯೋ ಮಾಡಿ ತಿಳಿಸಿ. ಇಲ್ಲಿ ನೋಡ್ರಿ ಮೇನ್ ಆಗಿ ಬಂದ್ಬಿಟ್ಟು ನಾನು ಈಗ ಹೇಳ್ತೀನಿ ಫಸ್ಟ್ ಮೆರಿಟ್ ಲಿಸ್ಟ್ ಕಟ್ ಆಫ್ ಅಂದ್ರೆ 97, 98, 99, 100, 97, 98, 99, 100, 97 ರೇರ್ ಐತಿ ಕಟ್ಟಪ್ಪ. ನೀವು ಪಿ ಡಿ ಎಫ್ ನೋಡಿರ್ಬೋದು. ಪಿ ಡಿ ಎಫ್ ಕೂಡ ಎಲ್ಲ ವಿದ್ಯಾರ್ಥಿ ಪಿ ಡಿ ಎಫ್ ನೋಡಿರ್ತೀರಿ. ಅದ್ರೊಳಗೆ 97 ರೇರ್ ಐತಿ. ಓನ್ಲಿ ಮೇನ್ ಆಗಿ 98, 99, 100 ಈ ರೀತಿಯಾಗಿ ಪರ್ಸೆಂಟೇಜ್ ಆಗಿರೋಂಥ ವಿದ್ಯಾರ್ಥಿಗಳು ಮಾತ್ರ ಹೆಚ್ಚು ಸೆಲೆಕ್ಟ್ ಆಗಿರೋ. 97 ರೇರ್ ಕಡಿಮೆ ಸೆಲೆಕ್ಟ್ ಆಗಿರೋ ವಿದ್ಯಾರ್ಥಿಗಳು 97 ಭಾಳಿಲ್ಲ. ಕೇವಲ 98, 99, 100 ಈ ರೀತಿಯಾಗಿ ಯಾರು ಪರ್ಸೆಂಟೇಜ್ ಆಗಿರ್ತಾರೋ ಅಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ಕೇವಲ ಅಂಥ ವಿದ್ಯಾರ್ಥಿಗಳು ಮಾತ್ರ ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿರ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಸೆಕೆಂಡ್ ಮೆರಿಟ್ ಲಿಸ್ಟ್ ನೀವೇನು ವರಿ ಮಾಡ್ಕೋಬೇಡ್ರಿ. ಯಾಕಂದ್ರೆ ಏನೈತಿ ಈ ಜಿ ಡಿ ಎಸ್ ಏನೈತಿ 5 ಮೆರಿಟ್ ಲಿಸ್ಟ್ ಬರ್ತಾವೇನಾ, ಟೋಟಲ್ ಆಗಿನ 5 ಮೆರಿಟ್ ಲಿಸ್ಟ್ ಬರ್ತಾವೆ. ಕೇವಲ ಈಗ 1 ಮೆರಿಟ್ ಲಿಸ್ಟ್ ಅಷ್ಟೇ ಬಂದಿರ್ತೈತಿ. ನಾನು ಮೊದಲೇ ಹೇಳಿ 1ನೇ ಮೆರಿಟ್ ಲಿಸ್ಟ್ ಏನೈತಿ ಕಟ್ ಆಫ್ ಜಾಸ್ತಿ ಹೋಗೋದೈತಿ ಹೇಳಿಲ್ಲ. 1ನೇ ಮೆರಿಟ್ ಲಿಸ್ಟ್ ಏನೈತಿ ಪ್ರತಿ ವರ್ಷ ಏನೈತಿ ಫಸ್ಟ್ ಮೆರಿಟ್ ಲಿಸ್ಟ್ ಐತಿ ಜಾಸ್ತಿ ಹೋಗೋತೈತಿ. ಅದ 97, 98, 99, 100, 97 ರೇರ್ ಐತಿ. ಈಗ 97 ರೇರ್ ಐತಿ. ಓನ್ಲಿ 98, 99, 100 ಈ ರೀತಿಯಾಗಿ ಪರ್ಸೆಂಟೇಜ್ ಆಗಿಂಥ ವಿದ್ಯಾರ್ಥಿಗಳು ಮಾತ್ರ ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿರ್ತಾರೆ. ಇನ್ನು ನೋಡ್ರಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಗ್ಗೆ ಅಪ್ಡೇಟ್ ಕೇಳತ್ತಿದ್ರಿ. ಇನ್ನು ನೋಡ್ರಿ ಆಗ ಹೇಳಿನ ಇನ್ನು 5 ಲಿಸ್ಟ್ ಬರ್ತಾವೆ, ವೇಟ್ ಮಾಡಿರಿ. ಬಂದ್ರೆ ಏನೈತಿ ಒಂದೊಂದು ಅಪ್ಡೇಟ್ ಕೊಡ್ಕೋತ ಹೋಗೋಣ. ರಿಸಲ್ಟ್ ಏನೈತಿ ಸೆಕೆಂಡ್ ಮೆರಿಟ್ ಲಿಸ್ಟ್, ಥರ್ಡ್ ಮೆರಿಟ್ ಲಿಸ್ಟ್ ಈ ರೀತಿಯಾಗಿ ಏನು ಮೆರಿಟ್ ಲಿಸ್ಟ್ ಬರ್ತಾವೆ ನೆಕ್ಸ್ಟ್ ಅವೆಲ್ಲ ಕೂಡ ಅಪ್ಡೇಟ್ ಮಾಡ್ಕೊತ ಹೋಗೋಣ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗೆ ಏನೈತಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ತದೆ ಅಂತ ಕೇಳ್ತಿದ್ರಿ. ಈಗ 2025 ನೋಡ್ಕೊತ ಹೋದ್ವಿ ಅಂದ್ರೆ 2025 ಫಸ್ಟ್ನೇ ಮೆರಿಟ್ ಲಿಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ಯಾರ ಅಂದ್ರೆ ಇಲ್ಲಿ ನೋಡ್ರಿ ಫಸ್ಟ್ ಮೆರಿಟ್ ಲಿಸ್ಟ್ 2025 ಯಾವಾಗ ಅಂದ್ರೆ ಮಾರ್ಚ್ 21, 2025 ಫಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಫಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ಯಾರ ಅಂದ್ರೆ ಮಾರ್ಚ್ 21, 2025 ಫಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ಯಾರ. ಸೊ ಅದೇ ರೀತಿಯಾಗಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬಂತು 2025 ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ತಂದ್ರೆ ಏಪ್ರಿಲ್ 21 ಫಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ ಬಂತು ಮಾರ್ಚ್ 21 ಫಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಬಂತು. ಸೆಕೆಂಡ್ ಲಿಸ್ಟ್ ಯಾವಾಗ ಬಂತು ಏಪ್ರಿಲ್ 21. ಈಗ ಓನ್ಲಿ ಥರ್ಡ್ ಲಿಸ್ಟ್ ಅವರು ಬೇಡ, ಓನ್ಲಿ ಈ ಫಸ್ಟ್ ಸೆಕೆಂಡ್ ಲಿಸ್ಟ್ ಅಟ ಚರ್ಚೆ ಮಾಡಿದ್ನು. ಓನ್ಲಿ ಫಸ್ಟ್ ಸೆಕೆಂಡ್ ಅಷ್ಟೇ ಹೇಳ್ತಾನು. ಇಲ್ಲಿ ನೋಡ್ರಿ ಟೋಟಲಾಗಿ ಎಷ್ಟು ದಿನ ಗ್ಯಾಪ್ ಇದ್ದಂಗೆ ಆಯ್ತು ಮಾರ್ಚ್ 21ರಿಂದ ಏಪ್ರಿಲ್ 21 ಬರೋಬ್ಬರಿ 1 ತಿಂಗಳು ಟೈಮ್ ತೊಗೊಂಡಿದ್ದಿ. ಏನಂದ್ರಿ 1 ತಿಂಗಳು ಟೈಮ್ ತೊಗೊಂಡು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಂತು. 1 ತಿಂಗಳು ಟೈಮ್ ತೆಗೆದುಕೊಂಡು ಸೆಕೆಂಡ್ ಲಿಸ್ಟ್ ಬಂತು. ಎದಕ್ಕೆ 1 ತಿಂಗಳು ಟೈಮ್ ತೊಗೋತಂದ್ರೆ ಈಗೇನು ಸೆಲೆಕ್ಟ್ ಆಗಿರ್ತಾರಲ್ಲ ಅಭ್ಯರ್ಥಿಗಳು ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ಕನ 15-20 ದಿನ ಟೈಮ್ ಕೊಡ್ತಾರೆ. ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳಕ್ಕನ 15-20 ದಿನ ಟೈಮ್ ಕೊಡ್ತಾರೆ. ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡ್ರೆ ಅಂದರೆ ಹೋಗಿ ಸಬ್ಮಿಟ್ ಮಾಡೋಕೆ ಅವಾಗ ಒಂದು ಡೇಟ್ ಹೇಳ್ತಾರೆ ಅವ್ರು. ಈಗ ಓನ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಷ್ಟೇ ನಿಮ್ಗೆ ಟೈಮ್ ಕೊಡ್ತಾರೆ. ಈಗೇನು ಸೆಲೆಕ್ಟ್ ಆಗಿರ್ತಾರೆ ಅಭ್ಯರ್ಥಿಗಳು ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋಕೆ ನಿಮ್ಗೆ ಡೇಟ್ ಕೊಡ್ತಾರೆ. ಈ ದಿನಾಂಕಂದು ಬರ್ಬೇಕಂತ ಹೇಳಿ ಈಗ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡ್ಕೊಳಕ್ಕೆ 15 ದಿನ ಟೈಮಿಂಗ್. ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳಕ್ಕನ 15 ದಿನ. ಅವಾಗ ನೀವು ಸಬ್ಮಿಟ್ ಮಾಡೋಕೆ ಅಲ್ಲಿ ಬರೋಬ್ಬರಿ 1 ತಿಂಗಳು. ಅದ್ರೊಳಗೆ ಏನೈತಿ ಯಾರ್ಯಾರು ರಿಸಲ್ಟ್ ಆಗಿರ್ತಾರೋ ಅದನ್ನ ತೆಗಿತಾರೆ. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಯಾರೆಲ್ಲ ರಿಸಲ್ಟ್ ಹಾಕಾರ ಮತ್ತು ಏನೈತಿ ಏನಾರು ಸ್ವಲ್ಪ ಮಿಸ್ಟೇಕ್ ಮಾಡಿರ್ತಾರೆ ಅಂತ ಸ್ವಲ್ಪ ಏನೈತಿ ನಿಮ್ಗೆ ಮೊದಲು ಹೇಳಿನ ಜಿ ಡಿ ಎಸ್ದಾಗ ಏನಾದ್ರೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದ್ರು ಡೈರೆಕ್ಟ್ ರಿಸಲ್ಟ್ ಯಾವುದೇ ರೀತಿಯಾಗಿ ಒಂದೇನು ಎಕ್ಸ್ಕ್ಲೂಸ್ ಕೊಡೋಂಗಿಲ್ಲ, ಡೈರೆಕ್ಟ್ ರಿಸಲ್ಟನ್ನು ಮಾಡ್ತಾರೆ. ಸೊ ಅದಕ್ಕಾಗಿ ಏನೈತಿ ಅದ್ರೊಳಗೆ ಏನೈತಿ ಯಾರೆಲ್ಲ ರಿಸಲ್ಟ್ ಹಾಕಾರ ನೆಕ್ಸ್ಟ್ ಏನೈತಿ 2ನೇ ಲಿಸ್ಟ್ ಬಿಡ್ತಾರೆ. 2ನೇ ಲಿಸ್ಟ್ ಬಿಟ್ಟು ಮತ್ತು ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಿರ್ತೈತಿ.
ಒಂದನೇದವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತಂದ್ರೆ ಎರಡನೇ ಲಿಸ್ಟ್ ಬಿಟ್ಟು ಅವ್ರದ್ದು ಮತ್ತೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದಿರ್ತದೆ. ಸೊ ಅದಕ್ಕಾಗಿ ಎಷ್ಟಂದ್ರೆ ಟೋಟಲಾಗಿ ಒಂದು ತಿಂಗಳು ಏನೈತಿ 2025 ಗ್ಯಾಪ್ ತೊಗೊಂಡು ಏನೈತಿ ಸೆಕೆಂಡ್ ಲಿಸ್ಟ್ ಬಿಟ್ಟಾರ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ನಮ್ದು ಯಾವಾಗಂದ್ರೆ 2026 ರಿಸಲ್ಟ್ ಯಾವಾಗ ಪ್ರಕಟಣೆ ಮಾಡಿದ್ರು, 2026 ರಿಸಲ್ಟ್ ಯಾವಾಗ ಪ್ರಕಟಣೆ ಮಾಡಿದ್ರು, ನಿನ್ನೆ ಅಂದ್ರೆ 6 ಮಾರ್ಚ್ದಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು. 6 ಮಾರ್ಚ್ದಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು. ಇದು ಫಸ್ಟ್ ಫೈನಲ್ ಮೆರಿಟ್ ಲಿಸ್ಟ್, ನೀನು ಬಿಟ್ಟಿದ್ದು ಫಸ್ಟ್ ಫೈನಲ್ ಮೆರಿಟ್ ಲಿಸ್ಟ್. ಇನ್ನು ಸೆಕೆಂಡ್ ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ಬೋದಪ್ಪ ಅಂತಂದ್ರೆ ಏಪ್ರಿಲ್ 6 ಅಥವಾ 10 ಡೇಟ್. ಇಲ್ಲಿ ನೋಡ್ರಿ ಸೆಕೆಂಡ್ ಫೈನಲ್ ಮೆರಿಟ್ ಲಿಸ್ಟ್ ಆಗ್ಬಿಡೋದು 6 ಅಥವಾ 10 ಈ ಡೇಟ್ ಒಳಗಾಗಿ ಏನೈತಿ ಸೆಕೆಂಡ್ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಸ್ವಲ್ಪ ಎಲ್ಲರೂ ವೇಟ್ ಮಾಡಿರಿ. ನನಗೆ ಒಂದು ಸಣ್ಣ ಮೆಸೇಜ್ ಮಾಡಿದ್ರಿ, ಸರ್ ನನ್ನದು ಇಷ್ಟು ಪರ್ಸೆಂಟೇಜ್ ಆಗಿರ್ತಿದ್ದು ಸೆಲೆಕ್ಟ್ ಆಗಿಲ್ಲ, ಇಷ್ಟು ಪರ್ಸೆಂಟೇಜ್ ಆಗೈತಿ ಸೆಲೆಕ್ಟ್ ಆಗಿಲ್ಲ. ಸೊ ಅದಕ್ಕಾಗಿ ವಿಡಿಯೋ ಮಾಡತ್ತಾರೆ. ಫಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ನೀನು ಬಂದೈತಿ ಅಂದ್ರೆ ಸೆಕೆಂಡ್ ಲಿಸ್ಟ್ ಯಾವಾಗ ಬರ್ಬೋದು, ಏಪ್ರಿಲ್ದಾಗ ಬರ್ತೈತಿ. ಏಪ್ರಿಲ್ 6 ಮತ್ತು 10 ಇದ್ರೊಳಗೆ ಎನಿ ಟೈಮ್ ಯಾವ ಬೇಕಾದ ಏನೈತಿ ಸೆಕೆಂಡ್ ಲಿಸ್ಟ್ ಬರ್ಬೋದು. ನಾ ಆನ್ಲೈನ್ ನಿಮ್ಗೆ ಅಪ್ಡೇಟ್ ನೀಡ್ತೀನಿ. GDS ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ಅಪ್ಡೇಟ್ ನೀಡುತ್ತೆ ನಿಮ್ಗೆ. ಸೊ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಏನೇ ಅಪ್ಡೇಟ್ ಬಂದರೂ ಏನೈತಿ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ. ಏನೇ ಅಪ್ಡೇಟ್ ಬಂದರೂ ಕೂಡ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ. ಮತ್ತು ಇದ್ರ ಬಗ್ಗೆ ಏನಾದರೂ ಕೇಳೋದಂದ್ರೆ ಇದ್ರ ಬಗ್ಗೆ ಏನೇ ಮಾಹಿತಿ ಬೇಕಾಗಿದ್ರು ಡೈರೆಕ್ಟ್ ಆ್ಯಂಡ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ನಿಮಗೆ ಏನೇ ಮಾಹಿತಿ ಬೇಕಾಗಿದ್ರು ಡೈರೆಕ್ಟ್ ಆ್ಯಂಡ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂತ ಆಗ ಹೇಳಿ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಿ ಅಂತ ಪ್ರತಿಯೊಂದು ಅಭ್ಯರ್ಥಿಗಳು ಏನೈತಿ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಿ ಅಂತ ಅಭ್ಯರ್ಥಿಗಳು ನೀವು ಇನ್ಸ್ಟಾಗ್ರಾಮ್ದಾಗ ಕಾಂಟ್ಯಾಕ್ಟ್ ಮಾಡಿರಿ. ಈಗ ಸೆಲೆಕ್ಟ್ ಆಗಿರೋಂಥ ವಿದ್ಯಾರ್ಥಿಗಳು ನಿಮ್ದು ನೆಕ್ಸ್ಟ್ ಸ್ಟೆಪ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಿರ್ತೈತಿ. ನೆಕ್ಸ್ಟ್ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಿರ್ತೈತಿ. ನೀವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೋರಿ. ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕೂಡ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸಿ ಅಲ್ಲಿ ಐಕಾರ್ಡ್ ಕೊಡ್ತೀನಿ ನೋಡಿರಿ, ಅದನ್ನು ಕ್ಲಿಕ್ ಮಾಡಿರಿ. ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಏನೈತಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತೇನಪ್ಪ ಅಂತಂದ್ರೆ ಟೆಲಿಗ್ರಾಮ್ ಅಕೌಂಟ್ ಎಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಯಾಕಂದ್ರೆ PDF ಎಲ್ಲ ಶೇರ್ ಮಾಡಿರ್ತೀನಿ, ನಿಮ್ಗೆ ನೋಡ್ಕೊಳ್ಳೋಕೆ ಈಸಿ ಆಕೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.